ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಡಿಫ್ರೆಂಟ್ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ ಒಂದು ಗ್ರಹ ಸ್ಟ್ರೆಂತ್ ಆಗಿರೋರು ಯಾವ ದೇವರುಗಳ ಟ್ಯಾಟೂಗಳನ್ನ ಹಾಕಿಸ್ಕೋಬಹುದು, ಹಾಗೂ ಆ ಒಂದು ಟ್ಯಾಟೂ ಹಾಕಿಸ್ಕೊಂಡಾಗ ಅವರಿಗೆ ಏನೇನು ಬದಲಾವಣೆನ ಕಾಣಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ, ಇನ್ ಕೇಸ್ ನಿಮ್ಗೆ ಸೂರ್ಯ ಗ್ರಹ ತುಂಬಾ ಸ್ಟ್ರೆಂತ್ ಆಗಿದೆ ಅಂತಂದ್ರೆ, ಸೂರ್ಯ ಗ್ರಹ ನಿಮ್ಮ ಒಂದು ಜಾತಕದಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದೆ ಅಂತಂದ್ರೆ, ನೀವು ಶಿವನ ಟ್ಯಾಟೂಗಳನ್ನ ಹಾಕಿಸ್ಕೋಬಹುದು. ಶಿವನ ಟ್ಯಾಟೂ ಅಂತಂದ್ರೆ ಡೈರೆಕ್ಟ್ ಆಗಿ ಶಿವನ ಟ್ಯಾಟೂನ ಹಾಕಿಸ್ಕೋಬಹುದು, ಇಲ್ಲ ಶಿವನ ಒಂದು ತ್ರಿಶೂಲ ಆಗಿರ್ಬೋದು, ಇಲ್ಲ ಡಮರುಗ ಆಗಿರ್ಬೋದು, ಇಲ್ಲ ರುದ್ರಾಕ್ಷಿಯ ಒಂದು ಟ್ಯಾಟೂ ಹಾಕಿಸ್ಕೋಬಹುದು, ಇಲ್ಲ ಶಿವನ ಮೂರನೇ ಕಣ್ಣು, ಇಲ್ಲ ಅಂದ್ರೆ ವಿಭೂತಿ ಆಗಿರ್ಬೋದು. ಈ ತರ ಒಂದು ಟ್ಯಾಟೂಗಳನ್ನ ಹಾಕಿಸ್ಕೊಂಡಾಗ ಏನಾಗುತ್ತೆ, ನಿಮ್ ಎನರ್ಜಿ ಸಿಕ್ಕಾಬಟ್ಟೆ ಎನ್ಹಾನ್ಸ್ಡ್ ಆಗುತ್ತೆ. ಮತ್ತೆ ನಿಮ್ಗೆ ಇರುವಂತ ಒಂದು ಲೈಫ್ ನಲ್ಲಿ ಫಾರ್ಚೂನ್ ಅಂತ ಏನ್ ಕರಿತೀವಿ, ಅದಿನ್ನೂ ಚೆನ್ನಾಗಿ ನಿಮ್ಗೆ ಒಳ್ಳೆ ಫಲಗಳನ್ನ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಶಿವನ ಟ್ಯಾಟೂ ಹಾಕಿಸ್ಕೊಬೇಕಾಗಿರೋರ್ಗೆ 100% ಸೂರ್ಯನ ಒಂದು ಅನುಗ್ರಹ ಬೇಕಾಗುತ್ತೆ. ಸೂರ್ಯ ಗ್ರಹ ನಿಮ್ಮ ಜೀವನದಲ್ಲಿ ಸಿಕ್ಕಾಬಟ್ಟೆ ಸ್ಟ್ರೆಂತ್ ಆಗಿದ್ರೆ ನೀವು ಶಿವನ ಟ್ಯಾಟೂನ ಆರಾಮಾಗಿ ಹಾಕಿಸ್ಕೋಬಹುದು. ಹಾಗೆ ಮತ್ತೆ ಇವ್ರಿಗೆ ಈಸ್ಟ್ ಡೈರೆಕ್ಷನ್ ಸಿಕ್ಕಾಬಟ್ಟೆ ಅವ್ರಿಗೆ ಚೆನ್ನಾಗಿ ಒಗ್ ಬರುತ್ತೆ. ಸೊ ಈಸ್ಟ್ ಡೈರೆಕ್ಷನ್ ಹಾಕಿಸ್ಕೊಳ್ಳೋದಾಗಿರ್ಬೋದು. ಈ ತರ ಹಾಕಿಸ್ಕೊಂಡಾಗ್ಲೂ ಅವ್ರಿಗೆ ಒಳ್ಳೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅಫ್ಕೋರ್ಸ್ ಮಂಡಲಗಳಲ್ಲಿ ಶಿವನ್ಗೆ ರಿಲೇಟೆಡ್ ಆಗಿರುವಂತ ಮಂಡಲಗಳು ಹಾಕಿಸ್ಕೊಂಡಾಗ್ಲೂ ಸಿಕ್ಕಾಬಟ್ಟೆ ಅವ್ರಿಗೆ ಎನರ್ಜಿ ಫೀಲ್ ಆಗುತ್ತೆ. ಮತ್ತೆ ಸೂರ್ಯನ್ಗೆ ರಿಲೇಟೆಡ್ ಆಗಿರುವಂತ ಒಂದು ಮಂಡಲಗಳನ್ನ ಹಾಕಿಸ್ಕೊಂಡಾಗ್ಲೂ ಅವ್ರಿಗೆ ಎನರ್ಜಿ ಸಿಕ್ಕಾಬಟ್ಟೆ ಚೆನ್ನಾಗಿ ಫೀಲ್ ಆಗುತ್ತೆ. ಈ ಟ್ಯಾಟೂ ಹಾಕಿಸ್ಕೊಳ್ಳೋದ್ರಿಂದ ಇವರ ಜೀವನದಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಅವ್ರ ಲೈಫ್ ನಲ್ಲಿ ಎಷ್ಟು ಚೆನ್ನಾಗಿತ್ತೋ ಅದನ್ನ ಇನ್ನೂ ಅವ್ರು ಸ್ಟ್ರೆಂತ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಅವ್ರಿಗೆ ಒಂದು ಸಿಕ್ಕಾಬಟ್ಟೆ ಒಂದು ಸೂಪರ್ ಪವರ್ ಸಿಕ್ದಂಗೆ ಅವ್ರಿಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಅವರ ಒಂದು ಎನರ್ಜಿಗೆ ಏನು ರಿಲೇಟ್ ಆಗುತ್ತೋ ಅದನ್ನೇ ಅವರು ಟ್ಯಾಟೂ ಹಾಕಿಸ್ಕೊಂಡಾಗ ಇನ್ನು ಎನ್ಹಾನ್ಸ್ ಆಗುತ್ತೆ ಎನರ್ಜಿ. ಅಂದ್ರೆ ಬೇರೆ ಯಾವ್ದಾದ್ರು ಗ್ರಹ ಅವ್ರ ಜಾತಕದಲ್ಲಿ ನೀಚ ಸ್ಥಿತಿಲಿ ಅಥವಾ ಇಂಚಲನೆಯಲ್ಲಿ ಇದ್ರೂ ಕೂಡ ಈ ಒಂದು ಎನರ್ಜಿ ಅದನ್ನ ಬೀಟ್ ಮಾಡಿ ಇನ್ನೂ ಅವ್ರಿಗೆ ಒಳ್ಳೆ ಒಂದು ಪ್ರೋಗ್ರೆಷನ್ ನ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ಶಿವನ ರಿಲೇಟೆಡ್ ಟ್ಯಾಟೂ ಹಾಕಿಸ್ಕೊಬೇಕಂದ್ರೆ ನಿಮ್ಗೆ ಸೂರ್ಯ ಗ್ರಹ ತುಂಬಾ ಸ್ಟ್ರಾಂಗ್ ಆಗಿರಬೇಕಾಗಿರುತ್ತೆ. ಥ್ಯಾಂಕ್ ಯು. ಯಾವುದೇ ಒಂದು ಆಸ್ಟ್ರಾಲಜಿಕಲ್ ಟ್ಯಾಟೂಸ್ ಆಗಿರ್ಲಿ, ಯಾವುದೇ ಆಸ್ಟ್ರಾಲಜಿಕಲ್ ಕನ್ಸರ್ನ್ ಆಗಿರ್ಲಿ, ನೀವು ಮಾಡ್ಬೋದು. ನನ್ನ ನಂಬರ್ ಅಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.